ಹಲೋ, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರಬೇಕು. ಇವತ್ತು ಬೆಳಗಿನ ತಿಂಡಿಗೆ ಗುಳಿಯಪ್ಪ ಮಾಡೋಣ ಅಂತ. ಪಡ್ಡು ಅಂತಲೂ ಕರೀತಾರೆ. ಗುಳಿಯಪ್ಪ ಮಾಡಲಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ದೋಸೆ ಹಿಟ್ಟು, ಕಾಯಿ ತುರಿ, ತುರಿದ ಕ್ಯಾರೆಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನೆಲ್ಲ ಇವಾಗ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಂಗು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಚಿಟಿಕೆ ಇಂಗು ಹಾಕಿದ್ದೀನಿ. ಚೆನ್ನಾಗಿ ಕೆಂಪು ಬಣ್ಣ ಆಗಿದೆ. ಇವಾಗ ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಎಣ್ಣೆಯಲ್ಲಿ ಹುರಿಯೋದ್ರಿಂದ ಗ್ಯಾಸ್ ಆಗಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆಗೆ ಹಾಕಿ ಸ್ವಲ್ಪ ಹುರಿತೀನಿ. ಕರಿಬೇವಿನ ಸೊಪ್ಪು ಸೇರಿಸಿದ್ದೀನಿ. ಇವಾಗ ಈರುಳ್ಳಿನೂ ಸ್ವಲ್ಪ ಹುರ್ಕೊಳ್ಳೋಣ. ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಕ್ಯಾರೆಟ್ ತುರಿ ಸೇರಿಸಿದ್ದೀನಿ. ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಬಾಡಿಸಿದ ಮೇಲೆ ಅರಿಶಿಣ ಪುಡಿ ಹಾಕ್ತಿಂತೀನಿ. ಒಗ್ಗರಣೆ ತರಕಾರಿಗೆ ಬೇಕಾದಷ್ಟು ಉಪ್ಪು ಸೇರಿಸಿದ್ದೀನಿ. ಜಾಸ್ತಿ ಹಾಕಬೇಡಿ, ದೋಸೆ ಹಿಟ್ಟಲ್ಲಿರುತ್ತೆ. ಕಾಯಿ ತುರಿನೂ ಸ್ವಲ್ಪ ಸೇರಿಸಿ ಚೆನ್ನಾಗಿ ಎಲ್ಲ ಹುರಿದಾಗಿದೆ. ಒಗ್ಗರಣೆ ಮಿಶ್ರಣ ತಣ್ಣಗಾದ ಮೇಲೆ ದೋಸೆ ಹಿಟ್ಟಿಗೆ ಸೇರಿಸ್ಬೇಕು. ಚೆನ್ನಾಗಿ ಕಲಸಿಟ್ಟು ಉಳಿದಿದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಸಿಡ್ತೀನಿ. ವಿಡಿಯೋ ನೋಡ್ತಿರೋರಿಗೆಲ್ರಿಗೂ ಧನ್ಯವಾದಗಳು. ನೆಕ್ಸ್ಟು ಪಡ್ಡು ಮಾಡ್ಕೊಳ್ಳೋಣ. ಪಡ್ಡು ಕಾವಲಿ ಇಟ್ಟು ಎಣ್ಣೆ ಹಾಕ್ತೀನಿ. ಸ್ವಲ್ಪ ನಿಮ್ಮಿಷ್ಟ. ಎಣ್ಣೆ ಎಷ್ಟು ಬೇಕಾದರೂ ಸ್ವಲ್ಪನೂ ಹಾಕ್ಕೊಳ್ಬೋದು, ಒಂಚೂರು ಜಾಸ್ತಿನೂ ಹಾಕ್ಕೊಳ್ಬೋದು. ಕಾವಲಿ ಕಾದಿದೆ. ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. 5-10 ನಿಮಿಷ ಆದಮೇಲೆ ತಿರುಗಿಸಿ ಹಾಕಬೇಕು. ತಿರುಗಿಸಿ ಹಾಕಿ 5 ನಿಮಿಷ ಬೇಯಿಸಿ. ಸಣ್ಣ ಉರಿಯಲ್ಲೇ ಇರಲಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಈ ರೀತಿ ಗುಳಿಯಪ್ಪ ಮಾಡಿದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ತಿಂಡಿಗೆ ಚಟ್ನಿ ಕಾಂಬಿನೇಷನ್ ಸೂಕ್ತವಾಗಿರುತ್ತೆ. ಬೆಳಗಿನ ತಿಂಡಿಗೆ ಏನಾದರೂ ಡಿಫ್ರೆಂಟಾಗಿ ಬೇಕಾಗತ್ತೆ. ಆವಾಗ ಅದರಲ್ಲಿ ಇದು ಚೆನ್ನಾಗಿರುತ್ತೆ. ದೋಸೆ ಹಿಟ್ಟಿದ್ರೆ ಗುಳಿಯಪ್ಪ, ಈರುಳ್ಳಿ ದೋಸೆ ಎಲ್ಲ ಥರ ಮಾಡ್ಕೊಳ್ಬೋದು. ಈ ತಿಂಡಿಯ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಥ್ಯಾಂಕ್ಸ್. ವಿಡಿಯೋ ನೋಡಿದವರಿಗೆಲ್ಲ ತುಂಬ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ತಿಂಡಿ ಜೊತೆ ಕಾಫಿನೂ ಪಕ್ಕದಲ್ಲಿ ಇಟ್ಕೊಳ್ಳಿ. ಒಳ್ಳೆ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು ಸೋ ಮಚ್.